ಇಡೀ ರಾಜ್ಯಾದ್ಯಂತ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಏನಂತಂದರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಗುರುಮಲ್ಲೇಶ್ವರ ಮಠದ ಪೀಠಾಧಿಪತಿಗಳಾದಂಥ ನಿಜಲಿಂಗ ಸ್ವಾಮೀಜಿಯವರು ಇವಾಗ ನಮ್ಮ ಜೊತೆಗೆ ನಿಜಲಿಂಗ ಸ್ವಾಮೀಜಿಯವರಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸ್ವಾಮೀಜಿಯವರೇ, ಈಗ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ನೀವು ಸಲಿಂಗಕಾಮಿ ಇದ್ದೀರಿ, ಆಮೇಲೆ ನೀವು ಮುಸ್ಲಿಂ ಇದ್ದೀರಿ ಅಂಥೇಳಿ ಹೇಳ್ಕೊಳ್ಳದಂಗೆ ಪೀಠಾಧಿಪತಿಗಳಾಗಿದ್ರಿ ಅಂಥೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ, ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅತೀವ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ತಿಳ್ಕೊಳ್ಬೇಕು, ಅದರಲ್ಲೇ ನಾನು ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ, ಅದನ್ನು ಅಧ್ಯಯನ ಮಾಡಿದೆ. ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ನಾನು ಆ ಧರ್ಮಕ್ಕೆ ನಾನು ಮಾರು ಹೋಗಿ ನನಗೆ ತೊಗೊಳ್ಬೇಕಪ್ಪ ಅನ್ನೋ ರೀತಿಯಲ್ಲಿ ನನಗೆ ಅದು ಆಸಕ್ತಿ ಆಯಿತು. ಅದಾದಮೇಲೆ ನಾನು ಇಷ್ಟಲಿಂಗ ದೀಕ್ಷೆ 2019ರಲ್ಲಿ ನಾನು ಇಷ್ಟಲಿಂಗ ದೀಕ್ಷೆಯನ್ನು ತೊಗೊಂಡೆ. ಬಸವಪ್ರಭು ಸ್ವಾಮೀಜಿಯವರು ಕಲಬುರಗಿಗೆ ಬಂದ ಸಂದರ್ಭ ನಾನು ಅಲ್ಲಿ ಹೋಗಿ ಅವರ ಹತ್ರ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡೆ. ನಾನೆಲ್ಲ ಪೂರ್ವಾಪತ್ತಿ ಹೇಳಿಕೊಂಡು ಅವರಿಗೇನು ಆಪತ್ತಿ ಆಗಲಿಲ್ಲ. ಬಸವ ಧರ್ಮದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ತಾವು ಕೂಡ ಅದನ್ನು ಅನುಷ್ಠಾನ ಮಾಡಬಹುದು ಅಂತ ನಮ್ಮನ್ನು ಒಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಇಷ್ಟಲಿಂಗದ ಧಾರಣೆಯನ್ನು ಮಾಡಿದರು. ಅದಾದ ಮೇಲೆ ನಮ್ಮದೆಲ್ಲ SLC ಎಲ್ಲ ಮುಗಿಯೋ ತನಕ ನಾವು SLCಯಲ್ಲಿ ಎಲ್ಲ ಸಾಧನೆಯನ್ನು ಮಾಡಿ SLC ಎಕ್ಸಾಮ್. ಎಷ್ಟನೇ ಕ್ಲಾಸ್ನಲ್ಲಿದ್ದಾಗ ನೀವು ಪೀಠಾಧಿಪತಿಗಳಂದ್ರೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದ್ರಿ? ನಾನು ಇನ್ನೂ 9ನೇ ಕ್ಲಾಸಲ್ಲಿದ್ದೆ. ಆವಾಗ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ನಾನು ಸಹಜವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೆ. ನಾನು ಹಾಗೆ SLC ಮುಗೀತು 2020-21 ಒಂದು ಸಾಲಿನ SLCಯನ್ನು ಮುಗಿದ ಮೇಲೆ ನನಗೆ ಒಂದು ವಿರಕ್ತಿಯನ್ನು ಮೂಡಿಕೊಳ್ತು. ನನಗೆ ಈ ಜೀವನದ ಬಗ್ಗೆ ಬೇಸರ ಆಗಿ ನಾನು ವಿರಕ್ತನಾಗಿ ಮುಂದುವರಿಬೇಕು ಮತ್ತು ಈ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧಿಕೃತವಾಗಿ 2021ರಲ್ಲಿ ನಾನು SLCಯನ್ನು ಮುಗಿಸಿದಾದ ಮೇಲೆ ನಾನು ನಮ್ಮ ಬಸವ ಕಲ್ಯಾಣದ ಮಹಾಮನೆ ಮಠಕ್ಕೆ ಬಂದು ಅಲ್ಲಿ ಒಂದು 6 ತಿಂಗಳ ಕಾಲ ನಾನು ಸೇವೆ ಮಾಡಿಕೊಂಡು ಸಾಧಕ ಅವಸ್ಥೆಯಲ್ಲಿ ಇದ್ಕೊಂಡು ಅಲ್ಲಿ ಕೆಲವು ಒಂದು ಸಾಧನೆಗಳನ್ನು ಮಾಡಿಕೊಂಡು ಅದಾದ ಮೇಲೆ ಅಧಿಕೃತವಾಗಿ ನಾನು 2021 15 ಆಗಸ್ಟ್ರಂದು ನಾನು ಸನ್ಯಾಸಿಯ ದೀಕ್ಷೆಯನ್ನು ಪಡೆದುಕೊಂಡೆ. ಯಾರು ಕೊಟ್ಟರು ಅವಾಗ ನಿಮ್ಮ ಸನ್ಯಾಸಿ? ಬಸವಪ್ರಭು ಸ್ವಾಮೀಜಿಯವರು ಯಾರು ನನಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದರೋ ಅವರೇ ನನಗೆ ಈ ಸನ್ಯಾಸ ದೀಕ್ಷೆಯನ್ನು ಕೂಡ ಕೊಟ್ಟರು. ಅಲ್ಲಿಂದ ನಮ್ಮ ಪ್ರಯಾಣ ಸಾಗುತ್ತೆ. ಬೇರೆ ಬೇರೆ ಕಡೆ ನಾವು ಒಂದು ಪ್ರವಚನಗಳನ್ನು ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ, ತೆಲಂಗಾಣದಲ್ಲಿ ಮುಂತಾದ ಸ್ಥಳಗಳಲ್ಲಿ ನಾವು ಪ್ರವಚನಗಳನ್ನು ಮಾಡ್ಕೊಳ್ತಾ, ಧರ್ಮ ಪ್ರಚಾರವನ್ನು ಮಾಡ್ಕೊಳ್ತಾ, ಅನುಷ್ಠಾನವನ್ನು ಮಾಡ್ಕೊಳ್ತಾ ನಾವು ಮುಂದುವರೆದಿದ್ವಿ. ಇತ್ತೀಚೆಗೆ ಆಗಿರತಕ್ಕಂಥ ಘಟನೆ ಇದು. ನಾನು ಯಾವುದೇ ಮಠಕ್ಕೆ ಆಸೆ ಪಡಲಿಲ್ಲ, ಯಾವುದೇ ಮಠಕ್ಕೂ ನಾನು ಉತ್ತರಾಧಿಕಾರಿನೂ ಇರಲಿಲ್ಲ, ಯಾವುದೇ ಮಠಕ್ಕೂ ಅಧಿಕಾರಿನೂ ಇರಲಿಲ್ಲ. ನಾನು ಒಬ್ಬ ಕ್ಯಾಸುವಲ್ ವ್ಯಕ್ತಿ ಥರ ಬರೀ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ನಾನು ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ದೆ. ನನಗೆ ಒಬ್ಬರು ನಮ್ಮ ಗುರುಗಳು ತಿಳಿಸಿದರು, ಇಂಥ ಕಡೆ ಗುಂಡ್ಲುಪೇಟೆ ತಾಲೂಕು ಚೌಡಳ್ಳಿ ಗ್ರಾಮದಲ್ಲಿ ಗುರುಮಲ್ಲೇಶ್ವರ ಮಠ ಇದೆ, ಅದಕ್ಕೆ ಯಾರು ನಡೆಸ್ಕೊಂಡು ಹೋಗೋರು ಸ್ವಾಮಿಗಳಿಲ್ಲ, ನೀನು ಅಲ್ಲಿ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ಬೋದು, ಯಾಕೆಂದರೆ ಅಲ್ಲಿ ಭಾಳಷ್ಟು ಅಜ್ಞಾನ ಇದೆ, ಅಲ್ಲಿ ಇನ್ನೂ ಬಸವ ಧರ್ಮದ ಅರಿವಿಲ್ಲ, ನೀವೆಲ್ಲ ಅಲ್ಲಿ ಹೋಗಿ ಪ್ರವಚನ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅಭಿಪ್ರಾಯವನ್ನು ನಮ್ಮ ಗುರುಗಳು ಕೊಟ್ಟರು. ನಾನು ಸರಿ ಅಂದ್ಕೊಂಡೆ, ಅಲ್ಲಿ ಹೋಗೋದನ್ನೇನು ತಪ್ಪಿಲ್ಲ, ಯಾಕಂದರೆ ಎಲ್ಲಿ ಇಲ್ಲ ಕತ್ತಲೆಯಲ್ಲಿದೆ ಅಲ್ಲಿ ಬೆಳಕನ್ನು ಚೆಲ್ಲುವುದು ನಮ್ಮ ಕೆಲಸ ಆಗಿರೋ ಕಾರಣ ಆಗಲಿ ನಾನು ಹೋಗ್ತೀನಿ ಅಂತ ಒಪ್ಪಿಕೊಂಡು ಅಲ್ಲಿ ಹೋದೆ. ಅಲ್ಲಿ ಹೋಗಿದ ಮೇಲೆ ಆ ಮಠಕ್ಕೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತ ಪೀಠಾಧಿಕಾರಿನೂ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ನನ್ನ ಹತ್ರ ಇಲ್ಲ, ಅದಕ್ಕೆ ಯಾವುದೇ ಆಗಿರ್ತಕ್ಕಂಥ ಹಕ್ಕು ನಂದಲ್ಲ. ನಾನು ಬರೀ ಅಲ್ಲಿ ಕ್ಯಾಸುವಲ್ ವ್ಯಕ್ತಿ ಯಾವ ಥರ ಇರ್ತಾನೆ, ಒಬ್ಬ ನೆಂಟರು ಅನ್ನೋ ರೀತಿಯಲ್ಲಿ ನಾನು ಅಲ್ಲಿ ವಾಸ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಪೀಠಾಧಿಪತಿ ಅಂತ ಏನು ಹೇಳ್ತಾ ಇದ್ದಾರೆ, ಪೀಠಾಧಿಪತಿ ಆಗಿಲ್ಲ. ಯಾಕಂದರೆ ಅದು ಆಲ್ರೆಡಿ ಮಠ ಏನಿದೆ 30/40 ಸೈಟ್ರಿ ಮೇಲೆ ಕಟ್ಟಿರ್ತಕ್ಕಂಥ ಮಠ. ಆ ಮಠದಕ್ಕೆ ಏನೂ ₹1 ಆಸ್ತಿ ಇಲ್ಲ, ಒಂದು ಜಮೀನು ಕೂಡ ಇಲ್ಲ, ಅದಕ್ಕೆ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಅವರು ಯಾರು ಮಠ ಕಟ್ಟಿದ್ರು, ಮಹಾದೇವ್ ಪ್ರಸಾದ್ ಅನ್ನೋರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ಅವರು ಒಬ್ಬರೇ ತನ್ನ ಸ್ವಂತ ದುಡ್ಡಿಂದ ಮಠವನ್ನು ಕಟ್ಟಿಸಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಇಲ್ಲ. ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಒಪ್ಪಿಕೊಂಡು ಅದರಲ್ಲಿ ನಾವು ಸೇವೆಯನ್ನು ಮಾಡ್ಕೊಳ್ತಾ ಧರ್ಮ ಪ್ರಚಾರದ ಕೆಲಸವನ್ನು, ಧರ್ಮ ಸಂಸ್ಕೃತಿ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗಿದ್ವಿ. 1.5 ತಿಂಗಳಾಯಿತು. ಇಲ್ಲಿ ಇನ್ನೊಂದು ಬರುತ್ತೆ, ನಾನು ಮುಸ್ಲಿಂ ಇದ್ದಿದ್ದು ಯಾಕೆ ಮುಚ್ಚಿಟ್ರಿ ಅಂತ. ಈಗ ನೀವು ಫಸ್ಟಿಗೆ ನಿಜಲಿಂಗ ಸ್ವಾಮಿ ಅಂತೇಳಿ ಅಲ್ಲಿ ಬರ್ತೀರಿ, ನೀವು ಮುಸ್ಲಿಂ ಅಲ್ಲ, ಅದನ್ನ ಯಾಕೆ ಮುಚ್ಚಿಟ್ರಿ ನೀವು ಅಂತ? ಇದು ನಾನು ದೀಕ್ಷೆ ತೊಗೊಂಡಾಗ ನಾಡಿನಾದ್ಯಂತ ಇದು ಪ್ರಚಾರ ಆಗಿತ್ತು. ನಾವು ಮೀಡಿಯಾದಲ್ಲೂ ಕೊಟ್ಟಿದ್ದೀವಿ, ನ್ಯೂಸ್ ಪೇಪರ್ಗಳಲ್ಲೂ ಹಾಕಿದ್ದೀವಿ, ಎಲ್ಲ ಕಡೆಯಿಂದ ಇದನ್ನು ಬದಲಾವಣೆ ಆಗಿದೆ ಅಲ್ಲ, ಹೆಸರು ಬದಲಾವಣೆ ಅಲ್ಲ, ಧರ್ಮ ಚೇಂಜ್ ಆಗಿದೆ ಅಂತಲೇ, ಧರ್ಮ ಮತಾಂತರಗೊಂಡಿದ್ದಾರೆ ಅಂತಲೇ ಅದು ನ್ಯೂಸ್ ಬಂದಿದೆ. ಬಹುಶಃ ನೀವು ನೋಡ್ಬೋದು, ಯಾಕಂದರೆ
ಆ ಪೇಪರ್ ಕಟ್ಗಳು ಸಿಗ್ತವೆ ನಮಗೆ. ಮತಾಂತರ ಆಗಿದೆ ಮತ್ತು ಹೆಸರು ಆ ಹಳೆ ಹೆಸರು ಅಂತ ಯಾಕಂದರೆ ಮತಾಂತರ ಏನಿತ್ತು ಮೊದಲು ನಿಮ್ಮ ಹೆಸರು? ಮೊಹಮ್ಮದ್ ನಿಸಾರ್ ಅಂತ ಮೊದಲನೇ ಹೆಸರಿತ್ತು. ಅದನ್ನು ಪರಿವರ್ತನೆ ಮಾಡಿ ಪೂಜ್ಯನ ಶ್ರೀ ನಿಜಲಿಂಗ ಸ್ವಾಮೀಜಿ ಅಂತ ನಮಗೆ ನಾಮಕರಣವನ್ನು ಮಾಡಿದ್ದಾರೆ. ನಿಮ್ಮ ಮೂಲ ಊರು, ನಿಮ್ಮ ಊರು ಯಾವುದು? ಊರು ಬೇಡ, ಕಲಬುರಗಿ ಡಿಸ್ಟಿಕಲ್ಲಿ ಒಂದು ಹಳ್ಳಿ ಬರುತ್ತೆ. ಅಲ್ಲಿಂದ ನಾವು ಪೂರ್ವಾಶ್ರಮದ ಬಗ್ಗೆ ನೀವೇನು ಮಾತಾಡಲ್ಲ? ಬೇಡ, ಅದು ಯಾಕಂದರೆ ಸನ್ಯಾಸಿಗಳಿಗೆ ಪೂರ್ವಾಶ್ರಮದ ಯಾವುದೇ ಆಗಿರತಕ್ಕಂಥ ಚಟುವಟಿಕೆಗಳು ಇರಬಾರ್ದು. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕನೂ ಇಟ್ಕೊಂಡಿಲ್ಲ. ನಾವು ಮನೆ ಬಿಟ್ಟಾಗ ಅಲ್ಲಿಂದ ಏನು ಬಿಟ್ಟು ಬಂದೀವಿ, ಬರೀ ಒಂದು ಹೆಸರು ತೊಗೊಂಡು ಬಂದೀವಿ. ಆ ಹೆಸರನ್ನು ಕೂಡ ನಾನು ಬಿಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಇಷ್ಟು ದಿನಗಳ ಕಾಲ ಅದು ಡಾಕ್ಯುಮೆಂಟ್ರಿ ನನ್ನ ಆ ಹೆಸರನ್ನು ಚೇಂಜ್ ಮಾಡಿಸಿರಲಿಲ್ಲ. ಆಧಾರ್ ಕಾರ್ಡಲ್ಲೇ ನಿಮ್ಮ ಹೆಸರು ಫಸ್ಟಿಗೆ ಸಿಕ್ಕಿದ್ದೆ, ಇಷ್ಟು ವಿವಾದ ಕಾರಣ. ಆಧಾರ್ ಕಾರ್ಡಲ್ಲಿ ನಾನು ಮೂಲ ಹೆಸರನ್ನೇ ಇಟ್ಟಿದ್ದೆ. ಯಾಕಂದರೆ ಅದು ಗೌರ್ಮೆಂಟಿಂದ ಅದು ಏನೋ ಯಾಕಂದರೆ ನಮ್ಮ ಬರೀ ಹೆಸರು ಚೇಂಜ್ ಅಷ್ಟೇ ಅಲ್ಲ, ಧರ್ಮನೂ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಅದು ಭಾಳಷ್ಟು ಕಾಂಟ್ರವರ್ಸಿ ಇತ್ತು ಮತ್ತು ಭಾಳಷ್ಟು ದುಡ್ಡಿನ ಕೆಲಸ ಇತ್ತು. ನನ್ನ ಹತ್ತಿರ ಅಷ್ಟೊಂದು ದುಡ್ಡಿನ ವೆಚ್ಚ ಇರಲಾರ್ದ ಕಾರಣ ಇಲ್ಲಿ ತನಕ ನಾನು ಆ ಕೆಲಸವನ್ನು ಮಾಡಲಿಲ್ಲ. ಆದರೆ ಇತ್ತೀಚೆಗೆ ಒಂದು 4 ತಿಂಗಳ ಹಿಂದೆ ನಾನು ಏನು ಮಾಡಿದೆ ಅಂತಂದರೆ, ಅದು ಅಧಿಕೃತವಾಗಿ ಡಾಕ್ಯುಮೆಂಟ್ರಿ ಹೆಸರು ಚೇಂಜ್ ಆಗಬೇಕು ಮತ್ತು ಧರ್ಮನೂ ಚೇಂಜ್ ಆಗಬೇಕು ಅಂತ ನಾನು ಒಬ್ಬ ವಕೀಲನ್ನು ಹೈರ್ ಮಾಡಿ, ಬೆಳಗಾವಿ ಡಿಸ್ಟಿಕಲ್ಲಿರ್ತಕ್ಕಂಥ ವಕೀಲನ್ನು ಹೈರ್ ಮಾಡಿ ಅವರನ್ನು ನಾನು ಅದು ಎಲ್ಲ ಡಾಕ್ಯುಮೆಂಟ್ಸ್ ಒಪ್ಪಿಸಿ ಇದು ಹೆಸರು ಚೇಂಜ್ ಮಾಡಿ ಧರ್ಮ ಚೇಂಜ್ ಮಾಡಿ ಅಂತ ಅವರನ್ನು ಕೇಳಿಕೊಂಡಾಗ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಅದು ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ ಕೆಲಸ. ಇನ್ನೂ ಒಂದು 15ರಿಂದ 20 ದಿವಸ ಆಯಿತು ಅಂತಂದರೆ ನನ್ನ ಇಡೀ ಬಾಯೋಡೇಟಾನೇ ಚೇಂಜ್ ಆಗೋದು. ಅದು ಹಾಗೆ ಇನ್ನೊಂದು ಇನ್ಯಾಕೆ ಹೇಳಲಿಲ್ಲ ಅಂತ. ಅಂದರೆ ಅಲ್ಲಿ ಜನರಿಗೆ ಹೇಳ್ಬೋದಾಗಿತ್ತಲ್ಲ ನೀವು, ನಾನು ಮುಸ್ಲಿಮ್ಸ್ ಇದ್ದೀನಿ, ಇವ ನನ್ನ ಹೆಸರು ಹಿಂಗಿತ್ತು, ಇವಾಗ ಹಿಂಗಾಗಿದೆ ಅಂತ ಹೇಳಿ, ಯಾಕೆ ಹೇಳಿಲ್ಲ ಅಂತ? ಅದು ನೋಡಿ, ಅಲ್ಲಿರ್ತಕ್ಕಂಥ ದಕ್ಷಿಣ ಕರ್ನಾಟಕದಲ್ಲಿ ಬಹುಶಃ ಮೈಸೂರು ಭಾಗದಷ್ಟು ಜಾತೀಯತೆ ಮತ್ತು ನಾವೆಲ್ಲೂ ಕಡೆ ನೋಡಲ್ಲ. ಅಲ್ಲಿ ಬಹಳಷ್ಟು ಇದೆ. ಅಲ್ಲಿ ಜಾತೀಯತೆ ಇರೋ ಕಾರಣ ನನಗೆ ಒಂದು ಸೂಚನೆ ಬಂದಿತ್ತು ಒಬ್ಬ ಹಿರಿಯರಿಂದ. ಏನು ಸೂಚನೆ ಬಂದಿತ್ತು? ನೋಡ್ರಪ್ಪ, ನೀವು ಅಲ್ಲಿ ಹೋಗ್ತಾ ಇದ್ದೀರಿ ಮತ್ತು ಹೋಗಿದ್ರೆ ಅಲ್ಲಿ ಜಾತೀಯತೆ ತುಂಬ ಇದೆ. ನಿಮ್ಮ ಧರ್ಮವನ್ನು ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ಪ್ರಚಾರ ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಪೂರ್ವಾಶ್ರಮವನ್ನು ಏನೂ ಹೇಳಬೇಡಿ, ಬರೀ ನಿಮ್ಮ ಕೆಲಸವೇನಿದೆ ಅಷ್ಟು ಮಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದ ಕಾರಣ ನಾನು ಅಲ್ಲಿ ಹೋಗಿ ಮನಸ್ಥಿತಿಗಳನ್ನು ನೋಡಿದೆ ಜನರು. ಯಾಕಂದರೆ ಅವರು ಆ ಜಾತಿಯವರು ಬರಬಾರ್ದು, ಈ ಜಾತಿಯವರು ಬರಬಾರ್ದು ಅಂತ ಮಠಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳನ್ನು ಅವ್ರು ಮಾಡ್ಕೊಂಡಿದ್ರು. ಸುಳ್ಳು ಹೇಳ್ದಂಗೆ ಆಯ್ತಲ್ಲ ನೀವು ಬಸವ ತತ್ವದಲ್ಲಿ? ಸುಳ್ಳು ಹೇಳಿಲ್ಲ. ಈಗ ಒಬ್ಬ ವ್ಯಕ್ತಿ ನೀವಿದ್ದೀರಾ, ಒಬ್ಬ ಮೆಚೂರ್ ಹುಡುಗ, ನಿಮ್ಮ ಜೊತೆ ನಾನು ಯಾವ ರೀತಿ ಒಂದು ಕನ್ವರ್ಸೇಷನ್ ಮಾಡ್ತೀನೋ ಅದೇ ರೀತಿ ಒಬ್ಬ ಚಿಕ್ಕ ಹುಡುಗನ ಜೊತೆ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಬೌದ್ಧಿಕ ಮಟ್ಟ ಬೆಳೆಯಂಗಿಲ್ಲ. ಅವನಿಗೆ ಮಕ್ಕಳ ಥರನೇ ಮಾತಾಡಿಸ್ಬೇಕು, ನಿಮಗೆ ಹಿರಿಯರಂಗೆ ಮಾತಾಡಿಸ್ಬೇಕಾಗುತ್ತೆ ನಾನು. ಆ ರೀತಿ ಈ ಜ್ಞಾನದಲ್ಲಿ, ಈ ಧರ್ಮದಲ್ಲಿ ಮೊದಲು ಇದ್ರದ್ದು ನಾಲೆಜ್ ಇರಬೇಕು. ನಾಲೆಜ್ ಆದಮೇಲೆ ನಿಮಗೇನೋ ನಾನು ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಮತ್ತು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇರುತ್ತೆ. ನಿಮ್ಮ ಹತ್ರ ಮೊದಲು ನಾಲೆಜೇ ಇಲ್ಲ, ಕೆಪಾಸಿಟಿನ ಇಲ್ಲ ಅಂತಂದ್ರೆ ಅಲ್ಲಿ ಜನರಿಗೆ ನಾಲೆಜ್ ಇಲ್ಲ ನಾಲೆಜ್ ಇರಲಿಲ್ಲ ಅಂತಲ್ಲ, ಅವರಿಗೆ ಧಾರ್ಮಿಕ ನಾಲೆಜ್ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸಂಸ್ಕಾರಗಳಿಲ್ಲ, ಸಮಾನತೆ ಅನ್ನೋದೇನು ಗೊತ್ತಿಲ್ಲ. ಅವರು ಒಂಥರ ತನ್ನ ಪಾಡಿಗೆ ಅಷ್ಟೇ ಬದುಕಿರ್ತಕ್ಕಂಥ ಜನಗಳು. ಜ್ಞಾನದ ಬಗ್ಗೆನೂ ಅವರಿಗೆ ಜಾಸ್ತಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಮೊದಲು ನಮ್ಮ ವಿಚಾರ ಏನಾಯಿತು, ಈಗ ಹೇಳಿಬಿಟ್ರೆ ಅಂತಂದ್ರೆ ನಮಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಇವತ್ತೇ ಹಾಗೆ ನನ್ನನ್ನು ಓಡಿಸ್ಬಿಟ್ರಲ್ಲಿಂದ, ಅದೇ ರೀತಿ ಅವತ್ತು ಕೂಡ ನಮ್ಮನ್ನು ಮಠದ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮುಚ್ಚಿಟ್ಟು ನಮ್ಮ ಕೆಲಸ ಏನಿದೆ ಪ್ರಚಾರ ಮಾಡೋದು ಅಷ್ಟೇ ನಮ್ಮದು. ನಾವೇನು ಆಸ್ತಿ ಹೊಡ್ಕೊಳ್ಳೋ ಬಂದಿರತಕ್ಕಂಥವ್ರಲ್ಲ, ನಾವೇನು ದುಡ್ಡು ಮಾಡೋಕ್ಕೆ ಬಂದಿರತಕ್ಕಂಥವ್ರಲ್ಲ. ಇದರಲ್ಲಿ ಅಪವಾದನೂ ಕೂಡ ಕೊಟ್ಟಿದ್ದಾರೆ ಅವರು, ದುಡ್ಡು ಮಾಡೋಕ್ಕೆ ಬಂದಿದ್ದರು, ಆಸ್ತಿ ಹೊಡ್ಕೊಳ್ಳೋಕೆ ಬಂದಿದ್ದರು ಅಂತ. ಇನ್ನು ಈಗಾಗಲೇ ಹೇಳಿರ್ತಕ್ಕಂಥ ವಿಷಯನೂ ಆ ಮಠ ಗುರುಮಲ್ಲೇಶ್ವರ ದೊಡ್ಡ ಮಠಕ್ಕೆ, ದೇವನೂರು ಮಠಕ್ಕೆ ಅದನ್ನು ಬರೆದು ಕೊಟ್ಟಿದ್ದಾರೆ. ಅದು ಯಾರದೇ ವೈಯಕ್ತಿಕ ಆಸ್ತಿನೂ ಇಲ್ಲ, ಅದು ಮಠದ ಆಸ್ತಿ ಇದೆ. ಮಠದ ಆಸ್ತಿಯನ್ನು ನನ್ನ ಹೆಸರಿಗೆ ಬರ್ಕೊಳ್ಳೋಕ್ಕೂ ಆಗಲ್ಲ, ನಾನು ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟೇಷನ್ ಮಾಡೋಕ್ಕೂ ಆಗೋದಿಲ್ಲ. ಇದರ ಅರ್ಥ ನಿಮಗಾಗುತ್ತೆ, ಅದಕ್ಕೆ ಯಾವುದೇ ಆಸ್ತಿ ಇರಲಿಲ್ಲ. ಹಾಗಾಗಿ ಈಗ ಮುಸ್ಲಿಂ ಆಗಿರ್ತಕ್ಕಂಥ ವಿಷಯವನ್ನು ಇದೇ ಕಾರಣಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಲ್ಲ. ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ನಾಲೆಜ್ ಮೊದಲು ಕೊಡೋಣ. ಮೊದಲು ಎಲ್ಲ ಪ್ರವಚನಗಳ ಮೂಲಕ ನಾನು ಬಸವ ಧರ್ಮವನ್ನು ಇವ್ರಿಗೆ ತಿಳಿಸಿದಾದ ಮೇಲೆ ನಾನು ನನ್ನ ಬಗ್ಗೆ ಹೇಳಿದರೆ ಬಹುಶಃ ಇವ್ರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಮುಚ್ಚಿಟ್ಟಿದ್ದೀನಿ. ಅದು ಒಂದೇ ಕಾರಣ. ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಕಡೆ ಪ್ರಚಾರ ಇದೆ. ನಾನು ಉತ್ತರ ಕರ್ನಾಟಕ ಕಡೆ, ಬೇರೆ ಕಡೆ ನಾನು ಎಲ್ಲಿ ಹೋದರೂ ಕೂಡ ಮೊದಲು ನಾನು ಸ್ಪೀಚ್ ಪ್ರಾರಂಭ ಮಾಡೋದೇ ನಾನು ಪೂರ್ವಾಶ್ರಮ ಹೇಳಿ, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಇವತ್ತು ಇಲ್ಲಿ ನಿಂತಿರೋ ಕಾರಣ ಏನು ಅಂತ ನಾನು ಮೊದಲು ಹೇಳ್ಕೊಂಡೆ. ನಾನು ಆಮೇಲೆ ಮುಸ್ಲಿಮ್ಸ್ ಹೆಸರು ಹೇಳ್ಕೊಳ್ತಿದ್ದೆ. ನಾನು ಹೀಗೆ ಮುಸ್ಲಿಮಿಂದ ಕನ್ವರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ನಾನು ನಿಜಲಿಂಗ ಸ್ವಾಮೀಜಿ ಆಗಿ ಇವತ್ತು ನಾನು ಗುರುವಿನ ರೂಪದಲ್ಲಿ ನಿಮ್ಮನ್ನು ಎಲ್ಲ ಬೋಧಿಸ್ತಾ ಇದ್ದೀನಿ ಅಂತ ಮೊದಲು ಹೇಳ್ಕೊಂಡೆ ನಾನು ಪ್ರವಚನ ಮಾಡ್ತಿದ್ದೆ. ಆದರೆ ಇಲ್ಲಿನ ಜನ ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಕಲ್ಯಾಣ ಭಾಗ ಆಗಲಿ, ಕಲ್ಯಾಣ ಕರ್ನಾಟಕ ಭಾಗ ಆಗಲಿ, ಎಲ್ಲರೂ ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಬಸವ ಧರ್ಮೀಯರು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ನಮ್ಮ ಧರ್ಮಕ್ಕೆ ಬಂದಿದ್ದಾರಲ್ಲ ಅಂತ ಭಾಳಷ್ಟು ವಿಶ್ವಾಸದಿಂದ ನಮ್ಮನ್ನು ಅಪ್ಪಿಕೊಂಡು ಅವ್ರು ಕೊಂಡಾಡಿದ್ದಾರೆ, ನಮಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ, ನಮಗೆ ಎಲ್ಲ ರೀತಿಯಿಂದ ಸಹಕಾರಗಳನ್ನ ಬಸವ ಧರ್ಮೀಯರು ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಇನ್ನೂ ಮನಸ್ಥಿತಿ ಗಟ್ಟಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ವಿಷಯ ನಾವು ಪ್ರಸ್ತಾಪ ಮಾಡಲಿಲ್ಲ. ಇವಾಗ ನಿಮ್ಮ ಮೇಲೆ ಗಂಭೀರ ಆರೋಪ ಬಂದಿದೆ, ನೀವು ಸಲಿಂಗಕಾಮಿ ಅಂತೇಳಿ. ನಾನು ಸಲಿಂಗಕಾಮಿ ಅಂತ ಏನು ಅದನ್ನು ವಿಡಿಯೋ ಹರಿಬಿಡ್ತಾ ಇದ್ದಾರೆ.
ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅದು 3 ವಿಷಯಗಳನ್ನು ಇವರು ಎತ್ಕೊಳ್ತಾ ಇದ್ದಾರೆ. ಒಂದು, ನಾನು ಮದ್ಯಪಾನ ಮಾಡ್ತೀನಿ, ಇನ್ನೊಂದು ಮಾಂಸಾಹಾರವನ್ನು ಮಾಡ್ತೀನಿ, ಇನ್ನೊಂದು ನಾನು ಸಲಿಂಗಕಾಮಿ ಇದ್ದೀನಿ ಅಂತ ಈ 3 ಅಪವಾದಗಳನ್ನು ಇವತ್ತಿನ ಒಂದು ಪೇಪರಲ್ಲಿ ನ್ಯೂಸಲ್ಲಿ ನಾನು ನೋಡೋಕ್ಕೆ ಸಿಕ್ಕಿದೆ ಇವತ್ತು. ಈಗ ದೀಕ್ಷಾಪೂರ್ವದಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದು ದೀಕ್ಷೆ 2021ರಲ್ಲಿ. ಈ 21ರ ಪೂರ್ವದಲ್ಲಿ ನಾನು ಕೆಲ ಕಾಲ ಹೈದರಾಬಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಇದ್ದೆ. ಒಂದು ನಮ್ಮ ಮನೆ ಏನೋ ಒಂದು ಕೆಲಸವನ್ನು ನಾನು ಅಲ್ಲಿ ಮಾಡ್ತಿದ್ದೆ, ಒಂದು ವೃತ್ತಿಯನ್ನು ಮಾಡ್ತಿದ್ದೆ. ಆ ಮಾಡಿದ ಸಂದರ್ಭ ಆವಾಗ ನಾನು ಇನ್ನೂ ದೀಕ್ಷಾವಂತನಾಗಿರಲಿಲ್ಲ, ನಾನು ಆವಾಗ ಕಾವಿ ಹಾಕ್ಕೊಂಡಿರಲಿಲ್ಲ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಚಟುವಟಿಕೆಗಳಲ್ಲಿ ಲಿಂಗಾಯತ ಅಂತ ಇನ್ನೂ ಗುರುಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ನಾನು ಆವಾಗ ಮಾಡಿರ್ತಕ್ಕಂಥ ಅದು ಏನು ಮದ್ಯಪಾನ ಇದೆ, ಮಾಂಸಾಹಾರ ಏನಿದೆ, ಅದರಲ್ಲಿ ಮೊದಲಿರ್ತಕ್ಕಂಥ ವೀಡಿಯೋಸ್ಗಳು, ಆ ವೀಡಿಯೋಸ್ಗಳು ನಿಮಗೆ ಸ್ಪಷ್ಟ ಅದನ್ನು ನೋಡ್ತಿರ್ಬೋದು ನೀವು. ಅದರಲ್ಲಿ ನನ್ನ ಮೈ ಮೇಲೆ ಕಾವಿ ಇಲ್ಲ, ಮೈ ಮೇಲೆ ಕಾವಿ ಇಲ್ಲ, ಕೊರಳಲ್ಲಿ ಲಿಂಗ ಇಲ್ಲ, ರುದ್ರಾಕ್ಷನೂ ಇಲ್ಲ, ಹಣೆ ಮೇಲೆ ವಿಭೂತಿನೂ ಇಲ್ಲ, ಮತ್ತು ಮುಖಭಾವನೂ ಕೂಡ ಚೇಂಜ್ ಆಗಿದೆ. ಅದರಲ್ಲಿ ಭಾಳಷ್ಟು ಹಿಂದಿನ ಫೋಟೋ ಅಂತ ನಿಮಗೆ ಅನಿಸುತ್ತೆ ಅದನ್ನು ನೋಡ್ತಾ. ಅದರಲ್ಲಿ ಭಾಳ ಚಿಕ್ಕವನಿದ್ದೀನಿ, ಚಿಕ್ಕ ಹುಡುಗ ನಾನು. ಅವಾಗ ಇನ್ನೂ ಬರೀ ನನಗೆ 17-18 ಏಜ್ ಅಷ್ಟೇ ಇತ್ತು. ಅದನ್ನು ನೋಡಿಕೊಂಡು ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಹುಡುಗರು, ಇದು ಮೊದಲನೇ ದಿವಸ ಏನಾಯಿತು, ನನ್ನ ಆಧಾರ್ ಕಾರ್ಡ್ ನಾನು ಫೋನ್ ಕೊಟ್ಟಿದ್ದ ಕಾರಣ ಏನು ಕಾರಣ, ಆ ಹುಡುಗ ಬಂದು ಬುದ್ಧಿ ನಿಮ್ಮ ಇನ್ನೊಂದು ಫೋನ್ ಇದೆ, ಆ ಫೋನಲ್ಲಿ ಸಿಮ್ ಇಲ್ಲ. ನಾನು ಹೇಳಿದ್ದೆ ಮೊದಲು, ಯಾಕಂದರೆ ವಿಶ್ವಾಸವನ್ನು ಗಳಿಸ್ಕೊಂಡಿರೋ ಕಾರಣ ನನ್ನ ಹತ್ರ 2 ಫೋನ್ ಇದ್ದದ್ದು ವಿಷಯ ಗೊತ್ತು. ನನ್ನ ಫೋನ್ ಬಗ್ಗೆ ಜಾಸ್ತಿ ಕೇರ್ ತೊಗೊಳ್ತಿರಲ್ಲ, ಎಲ್ ಸಿಕ್ಕಲ್ಲಿ ಇಡ್ತಿದ್ದೆ, ಎಲ್ ಸಿಕ್ಕಲ್ಲಿ ಮಾಡ್ತಿದ್ದೆ. ಆ ಹುಡುಗ ಬಂದು ಕೇಳಿದ್ನು, ಬುದ್ಧಿ ನಿಮ್ಮ ಫೋನ್ ಕೊಡಿ, ಒಂದು ಸ್ವಲ್ಪ ನನ್ನ ಸಿಮ್ ಹಾಕಿ ಮಾತಾಡೋದಿದೆ ಅಂತ. ಸರಿ ಅಂತ ನಾನು ಆ ಫೋನನ್ನು ಅವರಿಗೆ ವಿತೌಟ್ ಏನು ಚೆಕ್ ಮಾಡಲಾರ್ದೆ ನಾನು ಕೊಟ್ಟೆ. ಅದು ಆ ಹಳೆ ವೀಡಿಯೋಗಳು ಏನಿದ್ದಾವೆ, ಯಾಕಂದರೆ 2 ಫೋನ್ ಇದ್ದಾವೆ ನನ್ನ ಹತ್ರ. ಈಗಿರ್ತಕ್ಕಂಥ ಫೋನ್ ಬೇರೆ ಇದೆ, ನಾನು ಅಲ್ಲಿ ಬಳಸಿರ್ತಕ್ಕಂಥ ಫೋನ್ ಬೇರೆ ಇದೆ. ಆ ಫೋನಲ್ಲಿ ನನ್ನ ಕೆಲವು ಹಳೆ ಫೋಟೋಸು ವೀಡಿಯೋಸ್ಗಳನ್ನು ನಾನು ಡಿಲೀಟ್ ಮಾಡಿದ್ದೆ. ಆದರೆ ಡಾಕ್ಯುಮೆಂಟ್ ನನಗೆ, ಯಾಕಂದರೆ ಕೋರ್ಟಿಗೆ ಸಬ್ಮಿಟ್ ಮಾಡಿರೋ ಕಾರಣ ನನಗೆ ಡಾಕ್ಯುಮೆಂಟ್ ಬೇಕಾಗುತ್ತೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇಂಥ ಮುಂತಾದ ಡಾಕ್ಯುಮೆಂಟ್ರಿ ಬೇಕಾಗಿರೋ ಕಾರಣ ನನ್ನ ಹತ್ರ ಆ ಅಫಿಷಿಯಲಾಗಿ ಡಾಕ್ಯುಮೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಫೋನಲ್ಲಿ ಅದನ್ನು ಫೋಟೋ ರೂಪದಲ್ಲಿ ಇಟ್ಟಿದ್ದೆ, ಬೇಕಾದಾಗ ನಾವು ಪ್ರಿಂಟ್ ತಕ್ಕೊಳ್ಬಹುದು ಅಂತ. ಅದಕ್ಕೋಸ್ಕರ ಆ ಫೋಟೋ ನೋಡಿ ಇವ್ರ ಹೆಸರು ಮೊಹಮ್ಮದ್ ನಿಸಾರ್ ಇದೆ, ಇವರು ನಮಗೆ ಸುಳ್ಳು ಹೇಳಿದ್ದಾರೆ ಅಂತ ಹುಡುಗ ಎಲ್ಲ ಊರಿನ ಜನಗಳಿಗೆ ಸೇರಿಸಿ ಅವರು ಬಂದು ಹೇಳಿದರು, ನೋಡ್ರಪ್ಪ ಹಿಂಗಿದೆ ನಿಮ್ಮ ಹೆಸರು, ನಿಜಾನಾ ಇದು ನಿಮ್ಮ ಈ ಹೆಸರು ಇರೋದು ನಿಜಾನಾ ಅಂತ ಕೇಳಿದ್ರು. ಹೌದು ಇದು ನಿಜ ಇದೆ, ನಾನು ನಿಮ್ಮಿಂದ ಮುಚ್ಚಿಟ್ಟೋದು ತಪ್ಪಾಗಿದೆ, ಇಲ್ಲಿ ಮುಂದಿರ್ತಕ್ಕಂಥ ನಿರ್ಧಾರ ನೀವು ಏನು ಮಾಡ್ತೀರಿ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತಂದಾಗ, ನೀವು ನಮಗೆ ಬೇಡ, ನಮ್ಮ ಮಟ್ಟಕ್ಕೆ ನೀವು ಗುರು ಆಗಿ ಇರೋದು ಬೇಡ ಅಂತ ಜನ ಯಾವಾಗ ಅಭಿಪ್ರಾಯಪಟ್ಟರು ಆವಾಗಲೇ ನಾವು ಆಗಲಿ ನಮಗೇನು ತೊಂದರೆ ಇಲ್ಲ, ನಮಗಿಲ್ಲೂ ನೀವು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ಕಡೆ ಮಾಡ್ತೀವಿ ಅಂತ ನಾವು ಅಲ್ಲಿಂದ ನಾವು ಬಂದ್ವಿ. ಬಂದಾಕ್ಷಣ ಇದಿಷ್ಟು ಬಿಟ್ಟು ಅದರಲ್ಲಿರ್ತಕ್ಕಂಥ ಫೋಟೋಗಳನ್ನು, ಯಾಕಂದರೆ ಈಗ ಅದು ಮೊದಲನೇ ದಿನ ನೀವು ನೋಡಿದ್ದೀರಿ ಎಲ್ಲರೂ ಪತ್ರಿಕೆಗಳಲ್ಲಿ, ಮೊದಲನೇ ದಿನ ಪ್ರಕಟಣೆ ಏನು ಬಂತು, ಮುಸ್ಲಿಮ್ ಇರೋ ಕಾರಣ ಮಠದಿಂದ ಪೀಠ ತ್ಯಾಗ ಮಾಡಿಸಿದ್ದಾರೆ ಸ್ವಾಮಿಗಳಿಗೆ ಅಂತ. 2ನೇ ದಿನ ನ್ಯೂಸ್ ಏನು ಬಂತು, ಈ ಮೊದಲನೇ ದಿನ ಪೇಪರಲ್ಲಿ ಕಟ್ಟುಗಳನ್ನು ನೋಡಿ ಎಲ್ಲ ಜನ ಬಸವಾದಿ ಇದು ಅನುಯಾಯಿಗಳನ್ನು ನೋಡಿ ಏನು ಮಾಡಿದ್ರು, ಇದು ಬಸವ ಧರ್ಮಕ್ಕಾಗಿರ್ತಕ್ಕಂಥ ಅನ್ಯಾಯ ಅಂತ ಎಲ್ಲರೂ ನನ್ನ ಪರವಾಗಿ ನಿಂತುಕೊಂಡು ವಚನಾನಂದ ಸ್ವಾಮೀಜಿಯವರು ನಿಮ್ಮ ಪರವಾಗಿ ನಿಂತುಕೊಂಡ್ರು. ವಚನಾನಂದ ಸ್ವಾಮೀಜಿಗಳು ಮುಂತಾದ ಪೂಜ್ಯರು, ಹಿರಿಯ ಪೂಜ್ಯರು ಮತ್ತು ಹಿರಿಯ ಸಂಘಟನಾಕಾರರು ಮತ್ತು ಬಹಳಷ್ಟು ಅಧಿಕಾರಿಗಳು ಎಲ್ಲರೂ ನನ್ನನ್ನು ಸಂಪರ್ಕ ಮಾಡಿ ನಾವಿದ್ದೀವಿ, ಹೆದರಬೇಡಿ, ಏನೂ ಆಗಲ್ಲ ಅಂತ ನನಗೆ ಸಾಂತ್ವನವನ್ನು ಕೊಟ್ಟರು. ಆದರೆ ಅದು ಈಗ ಎಲ್ಲರೂ ಆ ಊರಿನ ಜನಗಳಿಗೆ ಬೈತಾ ಇದ್ರು, ಎಂಥ ಮೂರ್ಖರದಾರಲ್ಲ, ಬೇರೆ ಜಾತಿಯವರನ್ನು ಸೇರಿಸ್ಕೊಳ್ಳಲ್ಲ ಅಂತ ಅವರನ್ನು ಬೈತಾ ಇರುವ ಸಂದರ್ಭ ಸೋಷಿಯಲ್ ಮೀಡಿಯಾಗಳೆಲ್ಲ. ಆವಾಗ ಅವ್ರೇನು ಮಾಡಿದ್ರು ಅಂತಂದರೆ, ಈಗ ನಮ್ಮ ಮೇಲೆ ಅಪವಾದ ಬರುತ್ತಲ್ಲ, ಜಾತೀಯತೆ ನಮ್ಮ ಮೇಲೆ ಅಪವಾದ ಬರುತ್ತಲ್ಲ, ಈಗ ನನ್ನ ಮೇಲೆ ಬರಬಾರ್ದು, ಇವನ ಕ್ಯಾರೆಕ್ಟರ್ ಮೇಲೆ ಕೈ ಎತ್ತಿದ್ರು ಬಿಟ್ಟರಾಯಿತು. ಯಾಕಂದರೆ ಸ್ವಾಮಿಗಳಿಗೆ ಈಸಿಯಾಗಿ ಟಾರ್ಗೆಟ್ ಆಗೋದು ಕ್ಯಾರೆಕ್ಟ್ರು, ಯಾಕಂದರೆ ಸನ್ಯಾಸಿಗಳೆಲ್ಲ ಬಿಟ್ಟು ಬಿಡ್ತಾರೆ, ಇವನಿಗೆ ಹೆಣ್ಣಿನ ಮೋಹ ಇದೆ, ಇವನಿಗೆ ಮಣ್ಣಿನ ಮೋಹ ಇದೆ, ದುಡ್ಡಿನ ಮೋಹ ಇದೆ ಅಂತ ಏನೋ ಒಂದು ಹೇಳ್ಕೊಂಡು. ಈಗ ಸಲಿಂಗಕಾಮಿ ಅಂತೇಳಿ ಒಂದು ನಿಮ್ಮ ಜೊತೆ ಒಬ್ರು ಇದ್ದಾರೆ, ಅದು ಯಾವಾಗಿನ ಫೋಟೋ? ಅದು ಕೂಡ ಹಳೆಯದೇ ಫೋಟೋ ಇದೆ. ಸಲಿಂಗಕಾಮಿ ಅನ್ನೋದು ಅದರಲ್ಲಿ ಬರೀ ನನ್ನ ಫ್ರೆಂಡ್ ಇದೆ, ರೂಮ್ ಮೇಡ್ ಇದ್ದಾನೆ, ಅವನು ಡ್ರೆಸ್ ಇಲ್ಲ, ಅದು ಅವನ ಮೇಲೆ ಡ್ರೆಸ್ ಇಲ್ಲ, ನನ್ನ ಮೇಲೆ ಡ್ರೆಸ್ ಇದೆ. ವಿತೌಟ್ ಶರ್ಟ್ ಕೂತಿದ್ದಾನೆ ಅವನು ಅಷ್ಟೇ, ಕೆಳಗಡೆ ಏನು ಪಂಚೆ ಏನು ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಆದರೆ ಮೇಲೆ ಶರ್ಟ್ ಇಲ್ಲ. ರೂಮಿಲಿರ್ತಕ್ಕಂಥ ಸಹಜ ಸಂದರ್ಭ ಅದು. ನಾವಿಬ್ಬರು ರೂಮ್ಮೇಟ್ಸ್ ಇದ್ದೇವೆ, ನಾರ್ಮಲ್ ಆಗಿ ಫ್ರೆಂಡ್ಸ್ ಇರೋ ಕಾರಣ ನಾವಿಬ್ಬರು ಅದು ಏನು ಅವತ್ತಿನ ದಿವಸ ಇದು ವೀಡಿಯೋ ನೋಡಿದ್ದೀರಿ, ಆ ಥರ ವರ್ತಿಸುವಾಗ ಅದು ವೀಡಿಯೋ ರೆಕಾರ್ಡ್ ಅವನೇ ಮಾಡಿದ್ದು. ಅವನ ಇದನ್ನು ಲೀಕ್ ಮಾಡಿದ ಅದನ್ನು? ಇವಾಗ ಲೀಕ್ ಅಂತಲ್ಲ, ನನ್ನ ಫೋನಲ್ಲೇ ಮಾಡಿದ್ದು ವಿಡಿಯೋ, ನನ್ನ ಫೋನಲ್ಲೇ ಮಾಡಿದ್ದು. ಆಮೇಲೆ ನಾನು ಡಾಕ್ಯುಮೆಂಟ್ರಿಲಿ ಡಿಲೀಟ್ ಮಾಡಿದೆ. ಅದರದ್ದು ಯಾವ ರೀತಿ ರಿಕವರ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದಿಷ್ಟು ಕಡೆಯಲ್ಲಿ ಬಿಯರ್ ಬಾಟ್ಲಿ, ಸಿಗರೇಟು ಇವೆಲ್ಲ ಇದ್ದಾವೆ. ಇದು ಪೂರ್ವಾಶ್ರಮದಲ್ಲಿ ನಾನು ಮಾಡಿದ್ದು ನಿಜ. ನಾನು ಒಬ್ಬ ವ್ಯಸನಿಯಾಗಿದ್ದೆ, ನಾನು ಒಬ್ಬ ಏನಂತಾರೆ ಈಗಿರ್ತಕ್ಕಂಥ ಜನ್ರೇಷನ್ ಹೇಗಿದೆ ಹುಡುಗರು ಇದ್ದಾರೆ ಅದೇ ಥರ ನಾನು ಒಬ್ಬ ನಾರ್ಮಲ್ ಹುಡುಗ ಇದ್ದೆ. ಅದು ಬೇಡ ಅಂತ ಬಿಟ್ಟು ಬಂದು ನಾನು ಸನ್ಯಾಸಿ ಆಗಿರೋದು.
ಇವ್ರು ಏನಂತಾರೆ ನನಗೆ ಮಠದಲ್ಲಿ ಮಾಡಿದ್ದಾರೆ ಅಂತ. ಯಾವ್ದು ಅದರಲ್ಲಿ ಫೋಟೋಸ್ಗಳು ನೀವು ಬಹುಶಃ ನೋಡಬಹುದು, ಅದರಲ್ಲಿ ನನ್ನ ಮೈ ಮೇಲೆ ಕಾವಿ ಇಲ್ಲ. ಇದು ಸ್ಪಷ್ಟ ಗೋಚರ ಆಗ್ತಾ ಇದೆ ನಿಮಗೆ, ಇವನು ಕಾವಿ ಹಾಕ್ಕೊಂಡು ಮಾಡಿರ್ತಕ್ಕಂಥ ಇದು ಅಪರಾಧ ಅಲ್ಲ. ನಾನು ಕಾವಿ ಹಾಕ್ಕೊಂಡಿದ ಮೇಲೆ ಏನಾದರೂ ಅಪರಾಧ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಯಾವುದು ಶಿಕ್ಷೆ ಕೊಟ್ಟರು ಜನ ನಾನು ಸ್ವೀಕಾರ ಮಾಡ್ತೀನಿ. ಹಾಗಾಗಿ ಇದು ಅಪವಾದ ಏನಿದೆ ಈಗಿರ್ತಕ್ಕಂಥ ಸಂದರ್ಭನೇ ಬೇರೆ, ಇದು ಕಾಂಟ್ರವರ್ಸಿ ಆಗ್ತಾ ಇರೋದೇ ಬೇರೆ, ಇವರು ತಂದು ಬೇರೆ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಪೇಸ್ಟ್ ಮಾಡ್ತಾ ಇರೋದೇ ಬೇರೆ ಉದ್ದೇಶ. ಅದಕ್ಕೋಸ್ಕರ ಅದಕ್ಕೆ ಮತ್ತು ಈ ಕಾಂಟ್ರವರ್ಸಿಗೆ ಏನೂ ಸಂಬಂಧ ಇಲ್ಲ. ಅವರಿಗೆ ಜಾತಿ ಬೇಕಾಗಿಲ್ಲ ಅಂದ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಅವ್ರ ಮಠ ಬೇಡ ಅಂತಂದ್ರೆ ನಾವು ಮಠ ಬಿಟ್ಟು ಬಂದಿದ್ದೀವಿ, ನಮ್ಮ ಕೆಲಸ ನಾವು ಬೇರೆ ಕಡೆ ಮಾಡ್ತೀವಿ. ನಾನು ಯಾವ ಮಠಪೀಠಕ್ಕೂ ಆಸೆ ಪಡಲ್ಲ. ಕೆಲವರು ಅಂತಾರೆ ಯಾವ ಮಠಪೀಠಕ್ಕೂ ಅವ್ರಿಗೆ ಮಾಡಬಾರ್ದು ಅಂತ ನಾವು ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ನಮಗೆ ಯಾವ ಮಠಪೀಠದ ಆಸೆನೂ ಇಲ್ಲ, ನಾವು ಅಷ್ಟು ಯೋಗ್ಯರು ಅಂತ ನಾವು ಹೇಳ್ಕೊಳ್ಳಲ್ಲ. ಯಾಕಂದರೆ ನಾವು ಇನ್ನೂ ಸಾಧಕ ಅವಸ್ಥೆಗಳು, ನಾವು ಇನ್ನೂ ಬಂದಿರತಕ್ಕಂಥವ್ರು. ಒಂದು ಸರಿ ಸುಳ್ಳು ಹೇಳ್ಕೊಂಡಿದ್ದೀರಿ, ಗ್ರಾಮಸ್ಥರ ಕಡೆ ಸಿಕ್ಕೊಂಡಿದ್ದೀರಿ, ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಜೀವನ? ಅಂದರೆ ಈಗ ಮುಂದೆ ನೀವು ಸನ್ಯಾಸಿಯಾಗೇ ಇರ್ತೀರೋ ಹೇಗೆ? ನಾನು ಈ ಸನ್ಯಾಸಿ, ಯಾಕಂದರೆ ನಾನು ಧರ್ಮವನ್ನು ಅಪ್ಪಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಬಂದಿದ್ದೆ. ನೀವು ಮುಸ್ಲಿಂ ಧರ್ಮ ಬಿಡ್ಲಿಕ್ಕೆ ಕಾರಣ ಏನು? ನನಗೆ ಮುಸ್ಲಿಂ ಧರ್ಮ ಬಿಡೋಕ್ಕೆ ಕಾರಣ ಅಂತಂದರೆ ಏನು, ಆ ಧರ್ಮ ತಪ್ಪಿದೆ ಅಂತ ನಾನು ಬಂದಿಲ್ಲ. ಅದನ್ನು ಈ ತೌಲನಿಕೆ ಅಧ್ಯಯನವನ್ನು ಮಾಡಿದೆ. ನಾನು ಇಸ್ಲಾಂ ಧರ್ಮವನ್ನು ಕೂಡ ಅಧ್ಯಯನ ಮಾಡಿದೆ, ಅದೇ ತರಹಾಗಿ ನಾನು ಬಸವ ಧರ್ಮವನ್ನು ಕೂಡ ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡಿದ ಮೇಲೆ ನನಗೆ ಅನ್ನಿಸ್ತು ಇದಕ್ಕಿಂತ ಇದು ನನಗೆ ಈಸಿಯಾಗಿ ನಾನು ಹೋಗ್ಬೋದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಂತ ನಾನು ಆವಾಗ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಧರ್ಮದಲ್ಲೇ ನಾನು ಇರ್ತೀನಿ, ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ಲಿಂಗಾಯತ ಧರ್ಮದಲ್ಲೇ ಇರ್ತೀನಿ. ಆರೋಪಗಳು ಬಂದರೂ ಇರ್ತೀನಿ ನಾನು. ಯಾಕಂದರೆ ಬಸವಣ್ಣನವರನ್ನು ಯಾರು ಅಪ್ಪಿಕೊಂಡಿದ್ದಾರೆ ಅವರಿಗೆ ಅಪಮಾನಗಳು ಬರೋದು ಸಹಜ. ಬಸವಣ್ಣವರು ಭಾಳ ಚಂದ ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಾಂತಿಗಳನ್ನು ಮಾಡ್ತಾಯಿದ್ರು ಬಸವಣ್ಣನವರು. ಆವಾಗ ವಿರೋಧಿ ವ್ಯಕ್ತಿಗಳನ್ನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಅವರು ಪ್ರಧಾನಮಂತ್ರಿ ಪಟ್ಟದಲ್ಲಿದ್ದರು ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ರು ರಾಜ ಒಪ್ಪಿಗೆ ಕೊಡ್ತಿದ್ನು. ಆದರೆ ಇವ್ರಿಗೆ ಏನು ಮಾಡಬೇಕು ಅಂತ ಕತ್ತಿ ಅಂತೂ ಹೊಸಿತಾ ಇದ್ರು ಜನ, ನಿಮಗೆಲ್ಲ ಹಿಸ್ಟ್ರಿ ಗೊತ್ತಿದೆ. ಅದೇ ರೀತಿ ಯಾವಾಗ ಮಧುವರಸನ ಮಗಳು ಮತ್ತು ಹರಳಯ್ಯನ ಮಗನಿಗೆ ಮದುವೆ ಮಾಡಿಸಿದ್ರೋ, ಒಂದು ವರ್ಣಾಂತರ ವಿವಾಹವನ್ನು ಮಾಡಿಸಿದ್ರೋ, ಅದು ಒಂದೇ ಕಾರಣವನ್ನು ಹಿಡ್ಕೊಂಡು ಅವರು ಬಸವಣ್ಣವರಿಗೆ ಗಡೀಪಾರ ಶಿಕ್ಷೆಯನ್ನು ಕೊಡ್ತಾರೆ ಇತಿಹಾಸದಲ್ಲಿ. ಅದೇ ರೀತಿ ಇಲ್ಲಿ ಆಗಿರ್ತಕ್ಕಂಥ ಪ್ರಸಂಗನೇ ಬೇರೆ. ಇಲ್ಲಿ ತನಕ ನಾನು ಏನು ಜಾತೀಯತೆ ವಿರುದ್ಧ ನಾನು ಮಾತಾಡಿದ್ದೀನಿ ಆ ಊರಲ್ಲಿ. ನೋಡ್ರಪ್ಪ, ಜಾತೀಯತೆ ಮಾಡೋದು ಸರಿಯಲ್ಲ, ಆಡಂಬರದ ಪೂಜೆ ನಮಗೆ ಬೇಕಾಗಿಲ್ಲ, ಲಿಂಗಾಯತರು ಲಿಂಗ ಕಟ್ಕೊಳ್ರಿ, ಬರ್ರಿ ಮಠಕ್ಕೆ, ಬರಲಾರ್ದವರು ಭವಿಗಳಾದಾರ. ಬಸವಣ್ಣವ್ರು ಅಂತಾರ, ಲಿಂಗ ಕಟ್ಕೊಂಡವರೇ ಭಕ್ತರದಾರ, ಇಲ್ಲ ಅಂತಂದ್ರೆ ಭವಿಗಳಾದಾರ ಅಂತ ಹೇಳ್ತಾರ. ಭವಿಗಳ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಬಸವಣ್ಣವರು. ಅಂದರೆ ಇವಾಗ ನೀವು ಮುಂದೆ ಯಾವ ರೀತಿ ಅಂದ್ರೆ ಅಲ್ಲಿ ಹೋಗ್ತೀರಾ ಗುಂಡ್ಲುಪೇಟೆಗೆ? ನಾನು ಅಂಥ ಮನಸ್ಥಿತಿ ಆಗಿರ್ತಕ್ಕಂಥ ಹೋಗಲ್ಲ, ಗುಂಡ್ಲುಪೇಟೆಗೆ ಹೋಗೋದಿಲ್ಲ. ಅವರು ಅವಕಾಶ ಕೊಡಲ್ಲ ಅಂತಂದ್ರೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ಫುಲಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ನಾನು ಬಸವ ಧರ್ಮದಲ್ಲೇ ಮುಂದುವರಿತೀನಿ. ಇದು ಏನು ಇಲ್ಲಿ ತನಕ ವಿವಾದ ಇದ್ದಿದೆ ಮತ್ತು ಆ ವಿಡಿಯೋಸ್ಗಳಿಗೂ ಮತ್ತು ನನ್ನ ಕಾಂಟ್ರವರ್ಸಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಇದು ಸ್ಪಷ್ಟಪಡಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಮೊದಲನೇ ಪೂರ್ವಾಶ್ರಮದಲ್ಲಿ ನಾನು ಒಬ್ಬ ಕ್ಯಾಸುವಲ್ ಆಗಿರ್ತಕ್ಕಂಥ ದುಶ್ಚಟಕ್ಕೆ ಬಲಿ ಆಗಿರ್ತಕ್ಕಂಥ ವ್ಯಕ್ತಿ. ಅದನ್ನು ಬಿಟ್ಟು ಬೇಡ ಅಂತ ನಾನು ಸನ್ಯಾಸ ಧರ್ಮಕ್ಕೆ ಬಂದಿರತಕ್ಕಂಥವನು. ಅದಾದಮೇಲೆ ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ನೀವು ಯಾವುದೇ ದುಶ್ಚಟಗಳನ್ನು ಮಾಡಿಲ್ಲ? ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅನೈತಿಕತ ಚಟುವಟಿಕೆಗಳನ್ನು ನಾನು ಮಾಡಿಲ್ಲ. ಊರನ್ನಾರು ಹೇಳ್ತಾರೆ, ಆರೋಪ ಮಾಡ್ತಾರೆ, ಮಠದಲ್ಲಿ ಈ ರೀತಿ ಮಾಡ್ತಾ ಇದ್ರು ಹಂಗೆ ಹಿಂಗೆ. ಸಾಕ್ಷಿ ಏನೂ ಇಲ್ಲ ಅವ್ರ ಹತ್ರ ಸಾಕ್ಷಿ ಏನೂ ಇಲ್ಲ. ಅವ್ರು ಅದನ್ನೇ ನನಗೆ, ಯಾಕಂದರೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಸಿ ಆಗಿದೆ ಅಲ್ಲ, ಅದನ್ನು ಮತ್ತಿಷ್ಟು ಬೆಳೆಸೋದು ಅವ್ರ ಕೆಲಸನೂ ಆಗಿದೆ ಮತ್ತು ಮೀಡಿಯಾದ ಕೆಲಸನೂ ಅದೇ ಆಗಿದೆ. ಅದಕ್ಕೋಸ್ಕರ ಇದಕ್ಕೇನೂ ಸಂಬಂಧ ಇಲ್ಲ. ಅದು ಪೂರ್ವಾಶ್ರಮದ ಕೆಲಸ. ಪೂರ್ವಾಶ್ರಮವನ್ನು ಬಿಟ್ಟು ಬಂದಿರತಕ್ಕಂಥವ್ನು ಯಾರೇ ಇರಲಿ ಅವರು ಶುದ್ಧರಾಗ್ತಾರೆ. ಯಾಕಂದರೆ ಪರಿವರ್ತನೆ ಆಗೋಕ್ಕೆ ಎಲ್ಲ ಧರ್ಮಗಳು ಅವಕಾಶ ಕೊಡ್ತಾರೆ. ಎರಡದ ಕೈಯಲ್ಲಿ ಬಸವಣ್ಣ ಭಾಳ ಚಂದ ಹೇಳ್ತಾರೆ, ಎಲ್ಲವೋ ಪಾಪಕರ್ಮ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯೆ ಮಾಡಿದವನೇ, ಒಮ್ಮೆ ಶರಣೆನ್ನಲ್ಲವೋ, ಒಂದು ಸರಿ ಶರಣ ಹೇಳು, ನಿನಗೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಾನು ಪಾಪ ಮಾಡಿದ್ದೀನಿ. ಪೂರ್ವಾಶ್ರಮದಲ್ಲಿ ಏನನ್ನು ತಪ್ಪಾಗಿದ್ವು ಅದನ್ನು ತಿದ್ದುಕೊಳ್ಳೋಕ್ಕೋಸ್ಕರ ನಾನು ಧರ್ಮ ಸ್ವೀಕಾರ ಮಾಡಿದ್ದೇನೆ ಹೊರತು ಅದನ್ನು ತಿದ್ದುಕೊಂಡು ನಾನು ಮುಂದುವರಿಬೇಕಂತ ಧರ್ಮ ಸ್ವೀಕಾರ ಮಾಡಿದ್ದೀನಿ. ಯಾವುದೇ ಆ ಕಾರಣಕ್ಕಾಗಿ ನನ್ನ ಲಾಲಸ್ಯಗೋಸ್ಕರ, ಆಮಿಷಗಳಿಗಾಗಿ, ಯಾವುದೇ ಆಸ್ತಿ ಪಾಸ್ತಿಗೋಸ್ಕರ ನಾನು ಮಾಡಿಲ್ಲ. ಇಲ್ಲಿ ಮುಂದಿನ ನಡೆ ಏನಿರುತ್ತೆ ನಿಮ್ಮದು? ನಾನು ಇದೇ ರೀತಿ ಬಸವ ಧರ್ಮದಲ್ಲೇ ನಾನು ಮುಂದುವರಿತೀನಿ. ಎಲ್ಲಿರ್ತೀರಿ, ಹೇಗೆ? ಅಂದರೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಈ ರೀತಿ ಇವರು ಮುಸ್ಲಿಂ ಸ್ವಾಮೀಜಿ ಇದ್ದರು, ಲಿಂಗಾಯತ ಧರ್ಮಕ್ಕಾದರೂ ಯಾರು ಮುಂದೆ ಹೇಳಿಲ್ಲ, ಸುಳ್ಳು ಹೇಳ್ಕೊತ ಹೋಗ್ತಾ ಇದ್ದಾರೆ ಅಂತೇಳಿ. ನಾನು ಎಲ್ಲೂ ಸುಳ್ಳು ಹೇಳಿಲ್ಲ. ಪತ್ರಿಕೆಗಳು ನೋಡ್ರಿ, ಹಿಂದಿಂದು ಹಿಸ್ಟ್ರಿ ನೋಡ್ರಿ, ನಾನು ಯಾವ ಸ್ಪೀಚ್ ಮಾಡಿದ್ರು ಕೂಡ ಅದರಲ್ಲಿ ನಾನು ಮೊದಲು ಹೇಳಿದ್ದೀನಿ. ಆದರೆ ಇಲ್ಲಿ ಒಂದು ಭಾಗಕ್ಕೆ ಅಷ್ಟು ನಾನು ಹೇಳಿಲ್ಲ, ಯಾಕಂದರೆ ಅಲ್ಲಿನ ಮನಸ್ಥಿತಿನೂ ಸರಿ ಇಲ್ಲ ಅಂತ ನಾನು ಮೊದಲೇ ತಿಳಿಸಿರೋ ಕಾರಣ ನಾನು ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ.
ನಿಮಗೆ ಆಲ್ಮೋಸ್ಟ್ ಬಸವ ಅನುಯಾಯಿಗಳು ಯಾರಿಗೂ ಕೇಳ್ರಿ, ನನ್ನ ಹೆಸರು ಕೇಳ್ರಿ, ಅವ್ರು ಅಂತಾರೆ ಇವರು ಮುಸ್ಲಿಮಿಂದ ಕನ್ವರ್ಟ್ ಆಗಿರ್ತಕ್ಕಂಥ ಸ್ವಾಮೀಜಿಗಳದಾರ. ಅವ್ರು ಮೊದಲೇ ಹೇಳ್ತಿದ್ರು, ಈಗಂತೂ ಪೂರ್ತಿ ಪಬ್ಲಿಷ್ ಆಗಿದೆ, ಅದು ಏನು ಬೇರೆ ಚಿಂತೆ ಇಲ್ಲ. ನಾನು ಎಲ್ಲೂ ಸುಳ್ಳು ಹೇಳ್ಕೊಂಡು ಹೋಗಿರಲಿಲ್ಲ. ಮರುಳಶಂಕರ ದೇವರು 12ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ ಬಂದು ಹೇಗೆ ಅವರು ಒಬ್ಬ ಶರಣನಾಗಿ ಬಾಳ್ತಾರೆ, ಅದೇ ರೀತಿ ನಾವು ಕೂಡ ಒಂದು ಧರ್ಮವನ್ನು ಬಿಟ್ಟು ಬಸವ ಧರ್ಮವನ್ನು ಹಾಸ್ಕೊಂಡು ಹೊದ್ಕೊಂಡು ಅದನ್ನು ಬಾಳ್ತಾ ಇದ್ದೀವಿ. ನಿಮಗೆ ಖುಷಿ ಕೊಡ್ತಾ ಇದೆ ಈಗ ಮುಸ್ಲಿಂ ಧರ್ಮದಿಂದ ಬಸವ ಧರ್ಮಕ್ಕೆ ಬಂದಿದ್ದು? ನಾನು ತುಂಬ ಸಂತೃಪ್ತಿಯಾಗಿದ್ದೀನಿ. ನನಗೆ ಈ ಧರ್ಮ ಭಾಳಷ್ಟು ಹಿಡಿಸಿದೆ, ಇದರಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಇದು ಕಾವಿಯಲ್ಲಿ ಮುಂದುವರಿಯೋದು ಅಥವಾ ಬಿಡೋದು ಇದು ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಯಾಕಂದರೆ ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ನಮಗೆ ಅನಾನುಕೂಲ ಇರೋ ಕಾರಣ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಮಾಡೋಕ್ಕಾಗುತ್ತೋ ಆಗಲ್ಲೋ ಅಂತ ನಾನು ಈ ನಾಡಿನ ಹಿರಿಯ ಮಠಾಧೀಶರ ಜೊತೆ ನಾನು ಚರ್ಚೆಯನ್ನು ಮಾಡಿ, ಯಾಕಂದರೆ ಎಲ್ಲರೂ ಈ ಜವಾಬ್ದಾರ ಸ್ಥಾನದಲ್ಲಿ ಕೂತಿದ್ದಾರೆ. ಕೆಲವೊಂದು ಹಿರಿಯ ಮಠಾಧೀಶರಿದ್ದಾರೆ, ಅವರು ಬಸವ ಧರ್ಮವನ್ನು ಭಾಳಷ್ಟು ಅಪ್ಪಿಕೊಂಡು ಹೊದ್ಕೊಂಡು ಹಾಸ್ಕೊಂಡು ಅವರು ನಡೀತಾ ಇದ್ದಾರೆ. ಅಂಥವ್ರನ್ನ ನಾನು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ನಾವು ಅವರಿಂದಲೇ ತಿಳ್ಕೊಂಡು ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಆ ರೀತಿ ನಾನು ಇದರಲ್ಲಿ ಮುಂದುವರಿಯೋಕ್ಕೆ ತಯಾರಿದ್ದೀನಿ. ಕಾವಿ ಬಟ್ಟೆ ಹಾಕೋತೀರಿ, ಸ್ವಾಮೀಜಿಯಾಗೇ ಇರ್ತೀರಿ, ನಿಜಲಿಂಗ ಸ್ವಾಮಿಯಾಗೇ ಇರ್ತೀರಿ? ನಿಜಲಿಂಗ ಸ್ವಾಮಿಯಾಗೇ ಮುಂದುವರಿತೀನಿ. ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಾನು ಮಠದ ಒಂದು ದೊಡ್ಡ ದೊಡ್ಡ ಹಿರಿಯ ಸ್ವಾಮೀಜಿಗಳದಾರ, ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸ್ವಾಮೀಜಿಗಳದಾರ, ಅಂಥವ್ರಿಗೆಲ್ಲ ಆಶ್ರಯವನ್ನು ಕೇಳಿಕೊಂಡು ಅವ್ರ ಹತ್ರ ಹೋಗಿ ನನ್ನ ಮನಸ್ಸಿನ ಅಸಮಾಧಾನಗಳನ್ನು ತೋಡಿಕೊಂಡು ನನ್ನ ತಪ್ಪನ್ನು ತಿದ್ದುಕೊಂಡು ನಾನು ಮುಂದೆ ಹೇಗೆ ಮಾಡಬೇಕು ಅಂತ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿ ನಾನು ಮುಂದುವರಿಯೋಕ್ಕೆ ಸಿದ್ಧನಿದ್ದೀನಿ. ಇದಿಷ್ಟು ಏನು ಸ್ವಾಮೀಜಿಯವರ ಮಾತಾಗಿತ್ತು. ಏನಂತಂದರೆ ಈಗ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಮುಸ್ಲಿಮ್ಸ್ ಸ್ವಾಮೀಜಿ ಅಂತಂದರೆ ಮುಸ್ಲಿಮ್ಸ್ ಹೆಸರಿತ್ತು, ಆದರೂ ಕೂಡ ಅದನ್ನು ಮುಚ್ಚಿಟ್ಟುಕೊಂಡು ನಿಜಲಿಂಗ ಸ್ವಾಮಿ ಅಂತೇಳಿ ಹೆಸರಿಟ್ಟುಕೊಂಡಿದ್ದರು. ಅದಾದ ನಂತರ ಇವಾಗ ಇವರೊಬ್ಬರು ಸಲಿಂಗಕಾಮಿ ಅಂತೇಳಿ ಆರೋಪಗಳು ಕೇಳಿಬಂದಿದ್ವು. ಈ ಎಲ್ಲ ಆರೋಪಗಳಿಗೂ ಕೂಡ ಇವಾಗ ಸ್ವಾಮೀಜಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಲಿಂಗಾಯತ ಧರ್ಮವನ್ನು ಒಪ್ಪಿಕೊಂಡು ಬಂದಿದ್ದೆ, ಮುಸ್ಲಿಂ ಧರ್ಮನೂ ಕೂಡ ಚೆನ್ನಾಗಿದೆ, ಆದರೆ ನಾನು ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗಿದ್ದು ಲಿಂಗಾಯತ ಧರ್ಮಕ್ಕೆ. ಹೀಗಾಗಿ ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿ ಈಗ ಸ್ವಾಮೀಜಿ ಆಗಿದ್ದೇನೆ. ನನ್ನ ಮುಂದಿನ ನಡೆ ಅಂದರೆ ಇನ್ನೂ ಹಿರಿಯ ಸ್ವಾಮೀಜಿಗಳೇನಿರ್ತಾರೆ ಅವರ ಹತ್ತಿರ ಹೋಗಿ ಸಾಕಷ್ಟು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇನೆ ಅಂತೇಳಿ ಈ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಗದಗ್.